ಇದು ಪ್ರತಿಷ್ಠಿತ ಉದ್ಯಮಿ ಇನ್ಫೋಸಿಸ್ ನಾರಾಯಣ ಮೂರ್ತಿಯ ಕುರಿತು ಸ್ಫೋಟಕ ಸ್ಟೋರಿ. ಇನ್ಫೋಸಿಸ್ ಫ್ಯಾಮಿಲಿಗೆ ಲಾಸ್ ಮೇಲೆ ಲಾಸ್ ಆಗಿದೆ, ನಷ್ಟದ ಮೇಲೆ ನಷ್ಟ ಆಗಿದೆ. ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಕೋಟಿ ಲಾಸ್ ಆಗಿದೆ. ಒಂದು ಕ್ಷಣ ಉದ್ಯಮಿಯೊಬ್ಬರು ಕಣ್ಣು ಮುಚ್ಚಿದ ಮಾತ್ರಕ್ಕೆ ಕೋಟಿ ಕೋಟಿ ಕಣ್ಮರೆಯಾಗಿದೆ. ಫ್ರೀಡಂ ಟಿವಿಯಲ್ಲಿ ಇನ್ಫೋಸಿಸ್ ಕಂಪನಿ ಕುರಿತ ಸ್ಫೋಟಕ ವರದಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1850 ಕೋಟಿ ನಷ್ಟ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಕೋಟಿ ಲಾಸ್ ಆಗಿದೆ. ಇನ್ಫೋಸಿಸ್ ಲಿಮಿಟೆಡ್ ಷೇರುಗಳ 6% ಕುಸಿತ ಕಂಡಿರುವಂತಹದ್ದು. ಪೀರ್ ಐಟಿ ಕೌಂಟರ್ಗಳು ಮತ್ತು ಸೆನ್ಸೆಕ್ಸ್ ಮತ್ತು ನಿಫ್ಟಿಯಂತಹ ಬೆಂಚ್ ಮಾರ್ಕ್ ಸೂಚ್ಯಾಂಕಗಳನ್ನು ಎಳೆದಿದೆ. ಮಾತ್ರವಲ್ಲ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಕುಟುಂಬಕ್ಕೆ ದೊಡ್ಡ ಲಾಸ್ ಅನ್ನು ತಂದುಕೊಟ್ಟಿದೆ. ಇದು ಪ್ರತಿಷ್ಠಿತ ಉದ್ಯಮಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಿಗೆ ಕ್ಷಣ ಮಾತ್ರದಲ್ಲಿ ನಷ್ಟ ಆಗಿರತಕ್ಕಂತಹದ್ದು. ಷೇರು ಮಾರುಕಟ್ಟೆಯಲ್ಲಿ ಇಳಿಕೆ ಕಂಡಿದೆ. ಇದು ಇನ್ಫೋಸಿಸ್ ನಾರಾಯಣ ಮೂರ್ತಿಯ ಕುರಿತ ಸ್ಫೋಟಕ ಸ್ಟೋರಿ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಕಂಪನಿಗೆ ಸಾವಿರಾರು ಕೋಟಿ ನಷ್ಟ ಆಗಿರುವಂತಹದ್ದು ಕೆಲವೇ ಕ್ಷಣಗಳಲ್ಲಿ. ಷೇರು ಮಾರುಕಟ್ಟೆ ಹಾಗೆ ಒಂದು ಸತಿ ನಗ್ಸಿದ್ರೆ ಇನ್ನೊಂದು ಸತಿ ಅಳಿಸುತ್ತೆ. ಸೊ ಇಂಥದ್ರಲ್ಲಿ ನಮ್ಮ ಭಾರತದ ಅತ್ಯಂತ ಹೆಸರುವಾಸಿ ಖ್ಯಾತಿ ಪಡೆದಿರತಕ್ಕಂತಹ ಪ್ರತಿಷ್ಠಿತ ಉದ್ಯಮಿ ನಾರಾಯಣ ಮೂರ್ತಿ ಅವರಿಗೆ ಸಾವಿರಾರು ಕೋಟಿ ನಷ್ಟ ಆಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.